ನಾವೀಗ ಮಕರ ಆಸನದಲ್ಲಿ ಮಲಗಿ ಮಾಡುವಂಥ ಆಸನಗಳನ್ನು ಅಭ್ಯಾಸ ಮಾಡೋಣ. ಕಾಲುಗಳೆರಡು ಹಿಂದೆ ಜೋಡಿಸ್ಕೊಳ್ಳಿ, ಕೈಗಳೆರಡು ಹಿಂದೆ ಕೂಡಿರಲಿ. ಎರಡು ಕೈಗಳನ್ನು ಎದೆ ಪಕ್ಕ ತಂದು ನಿಮ್ಮ ಕೈಗಳ ಮೇಲೆ ಭಾರ ಹಾಕಿ ಉಸುತ್ತೆ ಕೋತಾ ನಿಮ್ಮ ತಲೆ ಮತ್ತು ಎದೆಯನ್ನು ನಿಧಾನವಾಗಿ ಮೇಲೆ ಕೆತ್ತಿರಿ. ಎಷ್ಟು ಸಾಧ್ಯವಾದಷ್ಟು ಮೇಲ್ಗಡೆ ನೋಡ್ರಿ. ಉಸಿರಾಟ ಸಹಜವಾಗಿರಲಿ. ಭುಜಂಗಾಸನ. ಕೈಗಳನ್ನು ನೇರವಾಗಿ ಮಾಡಿ ಆದರೂ ಮಾಡ್ಬೋದು, ಅಥವಾ ಅರ್ಧ ಭುಜಂಗಾಸನ, ಕೈಗಳನ್ನು ಅರ್ಧ ಮಡಿಚಿಕಾಟ ಅಭ್ಯಾಸ ಮಾಡ್ಬೋದು. ಇದರಿಂದ ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಮಾಡೋಕೆ, ಬೆನ್ನು, ಕುತ್ತಿಗೆ, ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ, ದೇಹದ ತೂಕವನ್ನು ಕಡಿಮೆ ಮಾಡಿ ಹೊಟ್ಟೆ ಬೊಜ್ಜನ್ನು ಕರಗಿಸೋಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ, ರಿಲ್ಯಾಕ್ಸ್. ಬದ್ಧವಾದ ಕೈಗಳ ಮೇಲಿರಲಿ ಅಥವಾ ತಲೆಯನ್ನು ಎಡಕ್ಕೆ ಅಥವಾ ಬಲಕ್ಕಾಗಿ ಹಾಕ್ಕೊಂಡು ನಮ್ಮ ಕೈಗಳನ್ನು ಇಟ್ಕೊಂಡು ವಿಶ್ರಾಂತಿ ತಗೋಬೋದು. ನೆಕ್ಸ್ಟ್ ಮುಂದಿನ ಆಸನ ಶಲಭಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ, ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ನಿಮ್ಮ ತೊಡೆಯ ಕೆಳ ತನ್ನಿ. ಉಸತೆ ಕೋತಾ ನಿಮ್ಮ ಎರಡು ಕಾಲುಗಳು ಸಾಧ್ಯವಾದರೆ ಎರಡೂ ಕಾಲು ಸುತ್ತೋ ಅಂತ ಮೇಲೆ ತಗೊಳ್ಳಿ. ಎರಡೂ ಕಾಲುಗಳು ಸಾಧ್ಯವಾಗದಿದ್ದರೆ ಒಂದೊಂದೇ ಕಾಲನ್ನು ಮೇಲೆ ತನ್ನಿ. ಶಲಭಾಸನ. ನಿಮ್ಮ ಕಾಲುಗಳಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಒಂದೊಂದೇ ಕಾಲ ಅಭ್ಯಾಸ ಮಾಡ್ತಾ ಇರೋರು ಮತ್ತೊಂದು ಕಾಲನ್ನು ಅಭ್ಯಾಸ ಮಾಡ್ರಿ. ಮಕರ ಆಸನದಲ್ಲಿ ವಿಶ್ರಾಂತಿ ತಗೊಳ್ಳಿ, ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ಮುಂದಿನ ಆಸನ. ಕಾಲನ್ನು ಜೋಡಿಸ್ಕೊಳ್ಳಿ, ಕೈಗಳನ್ನು ತೊಡೆ ಪಕ್ಕ ತನ್ನಿ. ಧನುರಾಸನಕ್ಕೆ ಹೋಗೋಣ. ಎರಡು ಕಾಲನ್ನು ಮಡಚಿರಿ, ಕೈಯಿಂದ ಹಿಡ್ಕೊಳ್ಳಿ. ಉಸಿರು ತಗೊಳ್ತಾ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ರಿ. ಹೊಟ್ಟೆ ಮೇಲೆ ಬರೋಣ. ಎಸ್, ಮೇಂಟೈನ್. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ, ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ಇನ್ನೊಂದು ಆಸನ ನೌಕಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ, ಕೈ ಎರಡು ಮುಂಚೆ ಹಚ್ಕೊಳ್ಳಿ. ಉಸಿರು ತೆಗೆದುಕೊಳ್ತಾ ನಿಮ್ಮ ಕೈ ಮತ್ತು ಕಾಲುಗಳನ್ನು ಒಟ್ಟಿಗೆ ಮೇಲೆ ತಂದು ನೀರಿನಲ್ಲಿ ಇರುವಂಥ ಹಡಗು ಅಥವಾ ಬೋಟ್ ಥರ ನಿಮ್ಮ ಆಸನ ಸ್ಥಿತಿಯನ್ನು ಹೊಂದಬೇಕು. ಓಕೆ, ಸುತ್ತೋಂತ ನಿಧಾನವಾಗಿ ಕೈ ಮತ್ತು ಕಾಲ ಒಟ್ಟಿಗೆ ಮೇಲೆ ತರೋಣ. ಎಸ್, ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಭುಜಂಗಾಸನ, ಮಕರಾಸನ, ಶಲಭಾಸನ, ಧನುರಾಸನ ಮತ್ತು ನೌಕಾಸನ. ಈ 5 ಆಸನಗಳು ದೇಹದ ತೂಕವನ್ನು ಕಡಿಮೆ ಮಾಡಿ, ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತು ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ.
ವಿಶ್ರಾಂತಿ. ಸಾಕು. ನಿಧಾನವಾಗಿ ಮೇಲೆ ಬಂದು ಶವಾಸನ ಬರೋಣ. ಕಾಲೆರಡು ಜೋಡಿಸ್ಕೊಳ್ಳಿ. ಎಳೆದ ಪಕ್ಕ ತಂದು ಭುಜಂಗಾಸನ ಬಂದು, ನಂತರ ಶಶಂಕಾಸನ ತಂದು ಕೈಗಳನ್ನು ಮೇಲೆ ತಂದು ಕೆಳಗಿಳಿಸ್ರಿ. ಶವಾಸನ ಬರೋಣ. ಎಲ್ಲರೂ ಶವಾಸನ ಬನ್ನಿ. ನಾವೀಗ ಅಂಗಾಸನ ಮನೆಗೆ ಮಾಡುವಂಥ ಆಸನಗಳನ್ನು ಅಭ್ಯಾಸ ಮಾಡೋಣ. ಹೊಸಬ್ರು ಇದ್ದವ್ರಿಗೆ ಸುಸ್ತು ಅನಿಸಿದರೆ, ಸಾಕು ಅನಿಸಿದರೆ ಬಿಟ್ಬಿಡ್ರಿ. ಹಳೆಬರು ಕಂಟಿನ್ಯೂ ಮಾಡೋಣ. ವಿಶ್ರಾಂತಿ. ಸಾಕು. ನಾವೀಗ ಮುಂದಿನ ಆಸನ ಊರ್ಧ್ವಪಾದ ಪ್ರಸಾರಿತ ಆಸನ. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ತೊಡೆ ಅಕ್ಕಪಕ್ಕ ತನ್ನಿ. ಅಂಗೈಯಲ್ಲಿ ಕಚ್ಚಿಡಿ. ನಿಮ್ಮ ಎರಡೂ ಕಾಲು ಸುತ್ತು ಅಂತ ಕೇವಲ 30 ಡಿಗ್ರಿ ಮಾತ್ರ ಮೇಲೆ ತಗೊಳ್ಳಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಎಸ್, ವೆರಿ ಗುಡ್. ನಂತರ 60 ಡಿಗ್ರಿ ಬನ್ನಿ. ಸಹಜವಾದ ಉಸಿರಾಟ ಇರಲಿ. ಮೇಂಟೈನ್. ಹಾಗೆ 90 ಡಿಗ್ರಿ ಬನ್ನಿ. ಸಹಜವಾದ ಉಸಿರಾಟ ಇರಲಿ. ಹೊಟ್ಟೆಯ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಹೀಗಾಗಿ ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕೆ, ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಊರ್ಧ್ವ ಪಾದ ಪ್ರಸಾರಿತ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ 60 ಡಿಗ್ರಿ ಬನ್ನಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಹಾಗೆ 30 ಡಿಗ್ರಿ ಬನ್ನಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಹಾಗೆ ಉಸಿರು ಬಿಡದ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿರಿ. ಶವಾಸನದಲ್ಲಿ ವಿಶ್ರಾಂತಿ. ಹೊಟ್ಟೆ ಸ್ವಲ್ಪ ನಿಮ್ಮ ಕೈಯಿಂದ ಮಸಾಜ್ ಮಾಡ್ಕೊಳ್ಳಿ. ವೃತ್ತಾಕಾರವಾಗಿ ತಿರುಗಿಸಿ ಕೈಯಿಂದ ಹೊಟ್ಟೆಗೆ ಮಸಾಜ್ ಮಾಡ್ಕೊಳ್ಳಿ. ಅಂದರೆ ಹೊಟ್ಟೆಗೆ ಉದ್ದಂಥ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ, ನೋವನ್ನು ಕಡಿಮೆ ಮಾಡೋಕ್ಕೆ ಬಹಳ ಒಳ್ಳೆಯದು. ವಿಶ್ರಾಂತಿ. ಮುಂದಿನ ಆಸನ ಸೇತುಬಂಧಾಸನ. ಕಾಲುಗಳನ್ನು ಎರಡು ಜೋಡಿಸ್ಕೊಳ್ಳಿ. ಕೈಗಳ ಎರಡು ತೊಡೆ ಅಕ್ಕಪಕ್ಕ ತನ್ನಿ. ಕಾಲುಗಳನ್ನು ಮಡಚಿಕೊಳ್ಳಿ. ಕೈಯಿಂದ ಸಿಕ್ಕರೆ ಹಿಡ್ಕೊಳ್ರಿ. ಸಿಗದೇ ಇದ್ದರೆ ಅಂಗೈಗಳನ್ನು ನೆಲದ ಮೇಲೆ ಊರ್ರಿ. ಉಸಿರು ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲೆ ಕೆತ್ತೋಣ. ಉಸಿರಾಟ ಸಹಜವಾಗಿರಲಿ. ಸೇತುಬಂಧಾಸನ. ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ಬೆನ್ನಿಗೆ ಶಕ್ತಿ ನೀಡೋಕ್ಕೆ, ಹಾಗೆ ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಮತ್ತು ಮೊಣಕಾಲು ನೋವನ್ನು ಕಡಿಮೆ ಮಾಡೋಕ್ಕೆ, ಶುಗರ್ನ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ ಸೇತುಬಂಧಾಸನ. ಬಹಳ ಸರಳ ಐತಿ, ಅದರ ಉಪಯೋಗಗಳು ಬಹಳ ಇದ್ದಾವೆ. ನಿಮ್ಮ ಸೊಂಟದ ಭಾಗನ ಪೂರ್ಣ ಮೇಲೆ ಕೆತ್ತಬೇಕು. ತಲೆ ಭುಜ ನೆಲದ ಮೇಲೆ ಇರಬೇಕು. ಸೇತುವೆ ಆಕಾರ ಅಂದರೆ ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ವಾಹನಗಳು ಚಲಿಸುವ ಥರ ಅಭ್ಯಾಸ ಮಾಡಬೇಕು. ಅಷ್ಟು ಸೊಂಟದ ಭಾಗನ ಮೇಲೆ ಕೆತ್ತಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತು ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಕಾಲುಗಳು ಅಗಲವಾಗಿರಲಿ. ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ನಾವೀಗ ಪವನ ಮುಕ್ತಾಸನ. ಕಾಲುಗಳೆರಡು ಜೋಡಿಸಿಕೊಳ್ಳಿ. ಕೈಗಳ ಎರಡು ತೊಡೆಯ ಕಪಟ ತನ್ನಿ. ಅಂಗೈ ಕಚ್ಚಿ ನಿಮ್ಮ ಎರಡು ಕಾಲು ಸುತ್ತ ಇಟ್ಕೋತಾ 90 ಡಿಗ್ರಿ ಮೇಲೆ ತರೋಣ ಅಥವಾ 45 ಡಿಗ್ರಿ ಮೇಲೆ ತರೋಣ. ಉಸಿರು ಬಿಡುತ್ತಾ ಕಾಲುಗಳನ್ನು ಮಡಚಿ ಕೈಯಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಎಸ್. ನಿಮ್ಮ ಗದ್ದ ಅಥವಾ ಹಣೆಯನ್ನು ನಿಮ್ಮ ಮೊಣಕಾಲಿಗೆ ತಾಗಿಸುವ ಪ್ರಯತ್ನ ಮಾಡಿರಿ. ಉಸಿರಾಟ ಸಹಜವಾಗಲಿ. ಎಷ್ಟಾಗುತ್ತಷ್ಟೇ, ಹೆಚ್ಚಿನ ಒತ್ತಡವನ್ನು ಹಾಕಬೇಡ್ರಿ. ನಿಮ್ಮ ಸಾಮರ್ಥ್ಯವನ್ನು ಮೀರಿ ಅಭ್ಯಾಸ ಮಾಡಬೇಡಿ.
ಹಾಗೆ ಬೆನ್ನಿನ ಮೇಲೆ ಹಿಂದೆ ಮುಂದೆ ಉರುಳಿ ಒಂದು 5-6 ಸಾರಿ ಚೆನ್ನಾಗಿ ಉರುಳೋಕೆ ಪ್ರಯತ್ನ ಮಾಡ್ರಿ. ಹಾಗೆ ನಿಮ್ಮ ಎಡಬದಿಗೆ ಮತ್ತು ಬಲಬದಿಗೆ ಸಾಕು. ನಿಮ್ಮ ತಲೆ ಭಾಗವನ್ನು ಕೆಳಗೆ ಇಳಿಸ್ರಿ. ಕೈಗಳನ್ನು ತೊಡೆ ಪಕ್ಕ ತಂದು ಕಾಲ ಮೇಲೆ ತಂದು ನಿಧಾನವಾಗಿ ಕಾಲುಗಳನ್ನು ಕೂಡ ಕೆಳಗೆ ಇಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ, ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ಜಠರ ಪರಿವರ್ತನಾಸನ. 2 ಕಾಲು ಜೋಡಿಸ್ಕೊಳ್ಳಿ. ಕೈಯೆರಡು ಶೋಲ್ಡರ್ ಲೆವೆಲ್ ತಗೊಳ್ಳಿ. ಉಸಿರು ತೆಗೆಕೋತಾ ನಿಮ್ಮ 2 ಕಾಲುಗಳನ್ನು 90 ಡಿಗ್ರಿ ಮೇಲೆ ತನ್ನಿ. ಉಸಿರನ್ನು ಹಾಕುತ್ತಾ ನಿಮ್ಮ ಎಡಬದಿಗೆ ಕಾಲುಗಳನ್ನು ಹೊಡೆಸಿ, ಕುತ್ತಿಗೆಯನ್ನು ಬಲಬದಿಗೆ ಹೊಡೆಸಿ. ಎಷ್ಟು ಸಾಧ್ಯ ಇರುತ್ತಷ್ಟೇ ಮೇಲೆ ತಗೊಳ್ಳಿ. ಬಾಗ್ಸಕ್ಕೆ ಸಾಧ್ಯ ಆದರೆ ಬಾಗಿಸ್ರಿ. 2 ಕಾಲು ಆಗಿದ್ರೆ ಒಂದೊಂದೇ ಕಾಲು ಮೇಲೆ ತಗೊಳ್ಳಿ. ನಿಮ್ಮ ಕುತ್ತಿಗೆಯನ್ನು ಪೂರ್ಣ ಬಲಗಡೆ ಹೊಲಿಸ್ಬೇಕು. ಹಾಗೆ ನಿಮ್ಮ 2 ಕೈಗಳು ಸಾಧ್ಯವಾದಷ್ಟು ನೆಲದ ಮೇಲೆ ಇರಲಿ. ಉಸಿರಾಟ ಸಹಜವಾಗಿರಲಿ. ಮತ್ತೆ ಉಸಿತೋಂತ 2 ಕಾಲುಗಳನ್ನು ಮೇಲೆ ತಗೊಳ್ಳಿ. ನಿಮ್ಮ ಬಲಬದಿಗೆ ಕಾಲುಗಳನ್ನು ಹೊಡೆಸಿ, ಕುತ್ತಿಗೆಯನ್ನು ಎಡಬದಿಗೆ ಹೊಡೆಸ್ರಿ. ಸಾಧ್ಯವಾದಷ್ಟು ನಿಮ್ಮ 2 ಕೈಗಳು ನೆಲದ ಮೇಲೆ ಇರೋಕ್ಕೆ ಪ್ರಯತ್ನ ಪಡಲಿ. ಜಠರ ಪರಿವರ್ತನಾಸನ. ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ. ಹಾಗೆ ಹೆಚ್ಚುವರಿ ಬೊಜ್ಜು ಏನಿದೆಯಲ್ಲ ನಿಮ್ಮ ಸೊಂಟದ ಭಾಗದ ಹತ್ರ, ಅದೆಲ್ಲ ಕಡಿಮೆ ಮಾಡುತ್ತೆ. ಮತ್ತೆ ಉಸಿತು ಅಂತ 2 ಕಾಲ ಮೇಲೆ ತಗೊಳ್ಳಿ. ಉಸಿರು ಬಿಡುತ್ತಾ ಕಾಲನ್ನು ಕೆಳಗಿಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ. ವಿಶ್ರಾಂತಿ ಸಾಕು. ನಾವೀಗ ಅನಂತ ಶಯನಾಸನಕ್ಕೆ ಹೋಗೋಣ. 2 ಕಾಲುಗಳನ್ನು ಜೋಡಿಸ್ಕೊಡಿ. ಕೈಗಳೆರಡು ತೊಡೆಯ ಪಕ್ಕ ತನ್ನಿ. ಬಲಗೈಯನ್ನು ತಲೆ ತಗೊಳ್ಳಿ. ಬಲಗಡೆ ಹೊರಡ್ರಿ. ಕೈಯನ್ನು ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ. ಎಡಗೈಯನ್ನು ನಿಮ್ಮ ಎಡಗಾಲನ್ನು ಹಿಡ್ಕೊಳ್ಳಿ. ನಂತರ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಇರಿಸಿರಿ. ಸಾಧ್ಯವಾದಷ್ಟು ಕಾಲುಗಳು ನೇರವಾಗಿರೋಕ್ಕೆ ಪ್ರಯತ್ನ ಮಾಡಲಿ. ಉಸಿರಾಟ ಸಹಜ. ಉಸಿರು ಬಿಡ್ತಾ ನಿಧಾನವಾಗಿ ಕೈ ಮತ್ತು ಕಾಲನ್ನು ಕೆಳಗಿಳಿಸ್ರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಎಡಬದಿಗೆ ಹೊರಡ್ರಿ. ಎಸ್. ಕೈಯಿಂದ ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ. ನಿಮ್ಮ ಬಲಗೈಯಿಂದ ಬಲಗಾಲನ್ನು ಹಿಡ್ಕೊಳ್ಳಿ. ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ರಿ. ಉಸಿರಾಟ ಸಹಜವಾಗಿರಲಿ. ಸಾಧ್ಯವಾದಷ್ಟು 2 ಕಾಲ ನೇರವಾಗಿರೋಕ್ಕೆ ಪ್ರಯತ್ನ ಮಾಡಲಿ. ಅನಂತ ಶಯನಾಸನ. ಇದರಿಂದ ನಿಮ್ಮ ಊರು ಸಂಧಿಯ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈ ಮತ್ತು ಕಾಲಗಳನ್ನು ಕೆಳಗಿಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ನಾವೀಗ ಎಲ್ಲರೂ ಶವಾಸನ ಬರೋಣ. ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲವಾಗಿಟ್ಕೊಳ್ಳಿ. ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸೆಳೆತಗಳಿಂದ ಕೂಡಿರಬಾರದು. ಕಾಲುಗಳು ಸಡಿಲವಾಗಿರಲಿ, ಕೈಗಳು ಸಡಿಲವಾಗಿರಲಿ, ಕುತ್ತಿಗೆಯ ಭಾಗ ಸಡಿಲವಾಗಿರಲಿ. ನಿಮ್ಮ ಸಂಪೂರ್ಣ ಶರೀರ ಸಡಿಲವಾಗಿರಲಿ. ನಿಮ್ಮ
ಸಂಪೂರ್ಣ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡ್ಕೊಳ್ಳಿ. ನಿಮ್ಮ ಗಮನ ಕೇವಲ ನಿಮ್ಮ ಶರೀರದ ಮೇಲಿರಲಿ. ಶರೀರದ ಆಗಿರತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ. ಉಸಿರಾಟದ ಕ್ರಿಯೆಯನ್ನು ಗಮನಿಸ್ಕೊಳ್ಳಿ. ರಕ್ತ ಸಂಚಾರವನ್ನು ಗಮನಿಸ್ಕೊಳ್ಳಿ. ಹೃದಯದ ಬಡಿತವನ್ನು ಗಮನಿಸಿಕೊಳ್ಳಿ. ಶರೀರದ ವಿಸ್ತೀರ್ಣತೆಯನ್ನು ಗಮನಿಸಿಕೊಳ್ಳಿ. ಹೀಗೆ ನಿಮ್ಮ ಶರೀರದಲ್ಲಾಗಿರ್ತಕ್ಕಂಥ ನಾನಾ ರೀತಿಯ ಬದಲಾವಣೆಗಳನ್ನು ಗಮನಿಸಿಕೊಳ್ಳುತ್ತಾ ಹೋಗ್ರಿ. ಉಸಿರಾಟದ ಕ್ರಿಯೆ ಆಳವಾಗಿ ದೀರ್ಘವಾಗಿ ಸಾಗ್ತಾ ಇದೆ. ತಣ್ಣನೆಯ ತಂಗಾಳಿಯನ್ನು ನಿಮ್ಮ ಮೂಗಿನ ಹೊಳ್ಳೆಗಳ ಮುಖಾಂತರ ಅವಶ್ಯವಾಗಿರುವಂಥ ಆಮ್ಲಜನಕವನ್ನು ನಿಮ್ಮ ಶರೀರಕ್ಕೆ ನೀಡುತ್ತಾ ಇದ್ದೀರಾ. ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನು ಅನಾವಶ್ಯಕವಾಗಿರುವಂಥ ಇಂಗಾಲ ಡೈಆಕ್ಸೈಡನ್ನು ಹೊರಹಾಕ್ತಾ ಇದ್ದೀರಾ. ನಾವೀಗ ಪ್ರಯತ್ನಪೂರ್ವಕವಾಗಿ 5-6 ಸಾರಿ ಹೊಟ್ಟೆಯ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡೋಣ. ತೆಗೆದುಕೊಳ್ತಾ ನಿಮ್ಮ ಹೊಟ್ಟೆಯನ್ನು ಬಲೂನಿನ ಹಾಗೆ ಉಬ್ಬಿಸ್ರಿ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ. ಹೊಟ್ಟೆಯ ಉಸಿರಾಟದ ಕ್ರಿಯೆ 5-6 ಸಾರಿ ಅಭ್ಯಾಸ ಮಾಡಿ. ಹೊಟ್ಟೆಯ ಉಸಿರಾಟದ ಕ್ರಿಯೆ 5-6 ಸಾರಿ ಅಭ್ಯಾಸ ಆದ ನಂತರ ನಿಲ್ಲಿಸಿ. ನಿಮ್ಮ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರಳುವರೆಗೂ ಎಲ್ಲ ಅವಯವಗಳನ್ನು ಗುರುತಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ. ಉಸಿರಾಟದ ವ್ಯಾಯಾಮಗಳಿಂದ, ಶರೀರವನ್ನು ಸಡಿಲಗೊಳಿಸುವಂಥ ವ್ಯಾಯಾಮಗಳಿಂದ, ನಿಂತು ಮಾಡುವಂಥ ಆಸನಗಳು, ಕುಳಿತು ಮಾಡುವಂಥ ಆಸನ, ಹಾಗೆ ಮಲಗಿ ಮಾಡಿದಂಥ ಆಸನಗಳಿಂದ ಆದಂಥ ಆಯಾಸಗಳನ್ನು ಮತ್ತು ನೋವುಗಳನ್ನು ಮತ್ತು ಈ ಮೊದಲೇ ಇರತಕ್ಕಂಥ ನೋವುಗಳನ್ನು ಕಡಿಮೆ ಮಾಡುತ್ತಾ ಶರೀರಕ್ಕೆ ವಿಶ್ರಾಂತಿ ನೀಡುತ್ತಾ ಹೋಗೋಣ. ನೆತ್ತಿಯ ಭಾಗವನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ. ತಲೆ ಹಿಂಭಾಗವನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ. ಮುಖದ ಅವಯವಗಳಾದ ಹಣೆ, ಕಣ್ಣಿನ ಹುಬ್ಬುಗಳು, ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಮೂಗು, ಕಿವಿಗಳು, ಗದ್ದದ ಭಾಗ, ಕೆನ್ನೆಯ ಭಾಗ, ತುಟಿಗಳು, ಹಲ್ಲುಗಳು, ನಾಲಿಗೆ, ಗಂಟಲಿನ ಭಾಗ, ಹೀಗೆ ನಿಮ್ಮ ಮುಖದ ಎಲ್ಲ ಅವಯವಗಳನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ. ಕೈ ಬೆರಳುಗಳು, ಮುಂಗೈ, ಅಂಗೈ, ಮೊಣಕೈಗಳು, ಭುಜದ ತೋಳುಗಳು, ಭುಜಗಳನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ. ಎದೆ ಮತ್ತು ಹೊಟ್ಟೆಯ ಭಾಗವನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ. ಕುತ್ತಿಗೆಯ ಭಾಗವನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ. ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗ ಮತ್ತು ಸೊಂಟದ ಭಾಗವನ್ನು ಹಗುರಗೊಳಿಸಿ ವಿಶ್ರಾಂತಿ ನೀಡಿ.
ತೊಡೆಯ ಸ್ನಾಯುಗಳು, ತೊಡೆಯ ಹಿಂಭಾಗ, ಮೊಣಕಾಲು ಚಿಪ್ಪಗಳು, ಮೀನಖಂಡಗಳು, ಹಿಮ್ಮಡಿ, ಗಂಟುಗಳು, ಮುಂಗಾಲು, ಅಂಗಾಲು, ಕಾಲಿನ ಬಳೆಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ. ಹೀಗೆ ನಿಮ್ಮ ಸಂಪೂರ್ಣ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆಳವರೆಗೂ ಹಗೂರಗೊಳಿಸಿದ್ದೀರಾ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ. ಹೀಗೆ ನಿಮ್ಮ ಶರೀರದ ಪ್ರತಿಯೊಂದು ಅವಯವಗಳನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಎಲ್ಲ ಅವಯವಗಳನ್ನು ಹಗೂರಗೊಳಿಸಿದ್ದೀರಾ, ವಿಶ್ರಾಂತಿಯಲ್ಲಿದ್ದೀರಾ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ. ನಿಮ್ಮ ಸಂಪೂರ್ಣ ಶರೀರ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರಗಳನ್ನು ನೋಡ್ತಾ ಹೋಗ್ರಿ. ಟಿವಿಯ ಪರದೆಯ ಮೇಲೆ ಬರುವ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಎಲ್ಲ ರೀತಿಯ ವಿಚಾರಗಳನ್ನು ಟಿ ವಿ ಮತ್ತು ಸಿನಿಮಾಗಳನ್ನು ನೋಡುವ ಹಾಗೆ ಎಲ್ಲ ರೀತಿಯ ವಿಚಾರಗಳನ್ನು, ಅಗತ್ಯವಾಗಿರುವಂಥ ವಿಚಾರಗಳಿರಲಿ, ಅನಗತ್ಯವಾಗಿರುವಂಥ ವಿಚಾರಗಳಿರಲಿ, ಎಲ್ಲಗಳನ್ನು ನೋಡ್ತಾ ಹೋಗ್ರಿ. ವಿಚಾರಗಳಿಂದ ಮನಸ್ಸು ತುಂಬಿ ಹೋಗಿದೆ. ನಿಮ್ಮ ಮನಸ್ಸಿನಿಂದ ಎಲ್ಲ ರೀತಿಯ ವಿಚಾರಗಳನ್ನು ದೂರ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳಿಲ್ಲ. ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸೋಲುಗಳು, ರೋಗ ರುಜಿನಗಳು, ಕೆಲಸದ ಒತ್ತಡಗಳು, ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ. ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸೋಲುಗಳು, ರೋಗ ರುಜಿನಗಳು, ಕೆಲಸದ ಒತ್ತಡಗಳು, ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ. ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಶರೀರ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳಿಕೊಳ್ಳಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ.
ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ. ಪರಿಸರದಲ್ಲಿರ್ತಕ್ಕಂಥ ಶಬ್ದನ ಆಲಿಸ್ರಿ. ಹಕ್ಕಿಗಳ ಸಿಲುಕಲ್ಲಿ ಶಬ್ದ ಹಾಗೂ ಇನ್ನಿತರ ಶಬ್ದ ಆಲಿಸ್ರಿ. ಕಾಲಿನ ಬೆರಗಳನ್ನು ಸ್ವಲ್ಪ ಅಲಗಡಿಸ್ರಿ. ಕೈ ಬೆರಗಳನ್ನು ಸ್ವಲ್ಪ ಕಾಲುಗಳ ಅಲಗಡಿಸ್ರಿ. ಕೈಗಳ ಅಲಗಡಿಸ್ರಿ. ಎರಡು ಕಾಲನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ಜೋಡಿಸ್ಕೊಳ್ಳಿ. ಬಲಗೈ ಅಂತಲೇ ಕೊಡಿ. ನಿಧಾನವಾಗಿ ಕಂತೆಲ್ಲ ಸುತ್ತಮುತ್ತ ನೋಡ್ಕೊಳ್ಳಿ. ಎಡಗಾಲ ಮಚ್ಚಿ ಎಡಗೈ ಹೊಟ್ಟೆ ನಿಂತಂದು ನಿಮ್ಮ ಬಲಬದಿ ಹೊರಡಿ ನಿಧಾನವಾಗಿ ಕೂತ್ಕೊಳ್ಳಿ. ನಿಮಗೆ ಅನುಕೂಲ ಆಗುವಂಥ ಸ್ಥಿತಿಗೆ ಬನ್ನಿ. ಸಮಯ ಧ್ಯಾನ ಮಾಡೋದ್ರಿ. ನೇರ ಮಾಡಿರಲಿ. ನಿಮ್ಮ ಎರಡೂ ಕೈಗಳ ಚಿನ್ನಿರಲಿ. ವಜ್ರಾಸನ, ಪದ್ಮಾಸನ, ಸುಖಾಸನ, ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿಗೆ ಬನ್ನಿ. ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆ ಕೂತ್ಕೊಳ್ಳಿ. ದೀರ್ಘ ಉಸಿರನ್ನು ತೆಗೆದುಕೊಂಡು ಓಂ ಉಚ್ಚಾರಣೆ ಮಾಡ್ತಾ ಓಂ ಎಲ್ಲರಿಗೆ ಶುರು ಮಾಡೋಣ.
ಈಗ ಹೇಳಿ ಬರ್ತಾವೆ ಒಂದಿಷ್ಟು ಪ್ರಾಕ್ಟೀಸ್ ಮಾಡೋಣ.